ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ನಾನು ಶಿಲ್ಪಾ HR, ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಕೋಆಪರೇಟಿವ್ ಆಡಿಟ್. ಎಲ್ಲರೂ KPSC ಪ್ರಿಲಿಮ್ಸ್ ಮುಗಿಸಿದ್ದೀರಾ. ಸೊ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋ ಡೈಲಮಲ್ಲಿ ಒಂದು ಸ್ವಲ್ಪ ಜನ ಇದ್ದೀರಾ. ಸ್ವಲ್ಪ ಜನಕ್ಕೆ ತುಂಬ ಕ್ಲಾರಿಟಿ ಇದೆ, ಏನು ಮಾಡಬೇಕು, ಇದೇ ಟೆಸ್ಟ್ ಸೀರೀಸು, ಇದೇ ಅಕಾಡೆಮಿ, ಇದೇ ಇನ್ಸ್ಟಿಟ್ಯೂಟಲ್ಲಿ ಬರೀಬೇಕು ಅನ್ನೋದು ಸ್ವಲ್ಪ ಜನಕ್ಕೆ ಇರುತ್ತೆ. ಸ್ವಲ್ಪ ಜನಕ್ಕೆ ನಾನು ಕ್ವಾಲಿಫೈ ಆಗ್ತೀನಾ ಇಲ್ವಾ, ಮೇನ್ಸ್ ಟೆಸ್ಟ್ ಸೀರೀಸ್ ತಗೊಳ್ಳ ಅನ್ನೋದಿರುತ್ತೆ. ಅದನ್ನೆಲ್ಲ ಸೈಡಿಗೆ ಇಟ್ಬಿಟ್ಟು ಇವತ್ತು ನಾನೊಂದು ಪರ್ಟಿಕ್ಯುಲರ್ ಟೆಸ್ಟ್ ಸೀರೀಸ್ ಬಗ್ಗೆ ನನ್ನ ಒಂದು ಫಸ್ಟ್ ರಿಯಾಕ್ಷನ್ ಅಥವಾ ರಿವ್ಯೂನ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಇಷ್ಟಪಡ್ತೀನಿ. ಈ ಟೆಸ್ಟ್ ಸೀರೀಸು ನಮ್ಮ ಟಾಪರ್ಸ್ ಅಕಾಡೆಮಿ ಕಡೆಯಿಂದ ಬಂದಿದೆ. ದೇರ್ ಆರ್ ಡಿಫ್ರೆಂಟ್ ಪ್ಲಾನ್ಸ್, ಲೈಕ್ ಸಿಲ್ವರ್ ಇದೆ, ಗೋಲ್ಡ್ ಇದೆ, ಪ್ಲಾಟಿನಮ್ ಇದೆ. ಬಟ್ ನನಗೆ ತುಂಬ ಇಂಟ್ರೆಸ್ಟಿಂಗ್ ಯಾವ್ದು ಅನಿಸ್ತು ಅಂತಂದರೆ, ಇಲ್ಲಿ Super 30 ಬ್ಯಾಚ್ ಅಂತ ಒಂದು ಟೆಸ್ಟ್ ಸೀರೀಸ್ನ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಈ ಟೆಸ್ಟ್ ಸೀರೀಸ್ ಸ್ಪೆಷಾಲಿಟಿ ಏನು ಅಂತಂದರೆ, ನಿಮ್ಮ ಏನು ಸೆಕ್ಷನ್ಸ್ ಇದೆ, ಲೈಕ್ GS 1 ನಾವು ಎಥಿಕ್ಸ್, ಇಂಟಿಗ್ರಿಟಿ, ಆಪ್ಟಿಟ್ಯೂಡ್ ಅಂತ ಏನು ಸೆಕ್ಷನ್ಸ್ ಅಥವಾ ಏನು ಡಿಫ್ರೆಂಟ್ ಸಬ್ಜೆಕ್ಟ್ಸ್ನ ನಾವು ಓದಬೇಕಾಗಿ ಬರುತ್ತೋ, ಆ ಪ್ರತಿಯೊಂದು ಸೆಕ್ಷನ್ನು 2 ಡಿವಿಷನ್ ಆಗಿ ಮಾಡ್ಕೊಂಡಿದ್ದಾರೆ. ಎವ್ರಿ ಸೆಕ್ಷನ್ ಇನ್ ದ GS ಪೇಪರ್ ಹ್ಯಾಸ್ ಬೀನ್ ಸ್ಪ್ಲಿಟ್ ಇನ್ ಟು 2 ಡಿವಿಷನ್ಸ್. ಸೊ ಇವಾಗ ಸಪೋಸ್ 6 ಯೂನಿಟ್ಸ್ ಇದೆ ಅಂತಂದರೆ 3 ಯೂನಿಟ್ಸ್ ಒಂದ್ಸಲ, ಇನ್ನು ಮಿಕ್ಕಿದ್ದು 4, 5, 6 ಯೂನಿಟ್ಸ್ ಇನ್ನೊಂದ್ಸಲ. ಸೊ ಯು ವಿಲ್ ಬಿ ರೈಟಿಂಗ್ 2 ಟೆಸ್ಟ್ಸ್ ಯೂನಿಟ್ ವೈಸ್ ಸ್ಪ್ಲಿಟ್ ಮಾಡಿಕೊಂಡು, ಒಂದು ಟೆಸ್ಟ್ ಕೆಳಗಡೆ 2 ಟೆಸ್ಟ್ ಬರೀತೀರಾ, ಒಂದು ಸಬ್ಜೆಕ್ಟ್ ಕೆಳಗಡೆ. ಅದಾದಮೇಲೆ ಕಂಪ್ಲೀಟ್ ಒಂದು ಸೆಕ್ಷನ್, ಅದು ಕಂಪ್ಲೀಟ್ ಎಲ್ಲ ಯೂನಿಟ್ಸ್ ಕವರ್ ಆದಮೇಲೆ ಕಂಪ್ಲೀಟ್ ಯೂನಿಟ್ನ ಅಥವಾ ಕಂಪ್ಲೀಟ್ ಸೆಕ್ಷನ್ನ ನೀವು ಒಂದು ಟೆಸ್ಟ್ ಆಗಿ ಬರೀತೀರಾ. ವಾಟ್ ವಾಸ್ ಮೋರ್ ಇಂಟ್ರೆಸ್ಟಿಂಗ್ ಫಾರ್ ಮೀ ವೆನ್ ಐ ಕೇಮ್ ಅಕ್ರಾಸ್ ದಿಸ್ ಟೆಸ್ಟ್ ಸೀರೀಸ್ ಅಂತಂದರೆ, ಈ ಪರ್ಟಿಕ್ಯುಲರ್ ಟೆಸ್ಟ್ ಸೀರೀಸ್ಗೆ ಯಾರು ಎನ್ರೋಲ್ ಆಗ್ತಾರೋ ಅವರಿಗೆ ಲೈಕ್ ಕಂಪ್ಲೀಟ್ ಸೆಟ್ ಆಫ್ ಮೆಟೀರಿಯಲ್ಸ್ ಯು ಕ್ಯಾನ್ ಸಿ. ಲೈಕ್ ನಿಮ್ಮ ಇಡೀ KPSC ಸಿಲೆಬಸ್ದು ಏನಿದೆ ಕಂಟೆಂಟ್, ಲೈಕ್ ಸ್ಟಾರ್ಟಿಂಗ್ ಫ್ರಮ್ ಹಿಸ್ಟ್ರಿ ಟಿಲ್ ಯೋರ್ ಎಥಿಕ್ಸ್, ಇಂಟಿಗ್ರಿಟಿ, ಆಪ್ಟಿಟ್ಯೂಡ್ ಪೇಪರ್, ಕಂಪ್ಲೀಟ್ ಆಗಿ ಎಲ್ಲನೂ ಸ್ಟಡಿ ಮೆಟೀರಿಯಲ್ನ ಅಕಾಡೆಮಿ ಕಡೆಯಿಂದ ರೆಡಿ ಮಾಡಿಟ್ಟಿದ್ದಾರೆ. ಆ್ಯಂಡ್ ವಿ ಆಲ್ ನೋ, ಅಟ್ಲೀಸ್ಟ್ ವೆಟರನ್ಸ್ ನೋ, ದಟ್ KPSC ಸಿಲೆಬಸ್ಗೆ ಎಲ್ಲ ಕಂಟೆಂಟ್ ಒಂದೇ ಕಡೆ ಒಂದೇ ಬುಕ್ಕಲ್ಲಿ ಖಂಡಿತ ಸಿಗೋದಿಲ್ಲ. ವಿ ಆಲ್ ಹ್ಯಾವ್ ಡನ್ ಮಲ್ಟಿಪಲ್ ಸೋರ್ಸಸ್ನ ನಾವು ಎಲ್ಲ ರೆಫರ್ ಮಾಡಿಕೊಂಡು, ಗೂಗಲ್ಲು, ಆ ಸೋರ್ಸು ಈ ಸೋರ್ಸು ಅಂತೆಲ್ಲ ರೆಫರ್ ಮಾಡ್ಕೊಂಡಿದ್ವಿ. ಬಟ್ ಇಲ್ಲಿ ಟಾಪರ್ಸ್ ಅಕಾಡೆಮಿಲಿ ಏನು ಮಾಡಿದ್ದಾರೆ, ಕಂಪ್ಲೀಟ್ ಟೆಸ್ಟ್ ಅಥವಾ ಕಂಪ್ಲೀಟ್ ಸಬ್ಜೆಕ್ಟ್ಸ್ ಏನಿದೆ ಅದೆಲ್ಲದನ್ನು ಒಂದು 1100 ಪೇಜಸ್ಗೆ ಕನ್ಸೈಸ್ ಮಾಡಿಕೊಂಡು ಒಂದು ಫುಲ್ ಒನ್ ಸ್ಟಾಪ್ ಸೊಲ್ಯೂಷನ್ ಥರ ಎಲ್ಲ ಟೆಸ್ಟ್ಗೆ ಬೇಕಾಗಿರುವಂಥ ಮೆಟೀರಿಯಲ್ನ ರೆಡಿ ಮಾಡಿಟ್ಟಿದ್ದಾರೆ. ಸೊ ಯು ಆರ್ ಗೋಯಿಂಗ್ ಟು ಯು ನೀಡ್ ನಾಟ್ ಗೋ ಇನ್ ಸರ್ಚ್ ಆಫ್ ಮೆಟೀರಿಯಲ್, ಅಲ್ಲಿ ನೋಡಬೇಕು ಇಲ್ಲಿ ನೋಡಬೇಕು ಅನ್ನೋದು ಏನೂ ಬರೋದಿಲ್ಲ. ಆ್ಯಂಡ್ ಈ ಟೆಸ್ಟ್ ಸೀರೀಸ್ ಕೆಳಗಡೆ ಪ್ರಾಬಬ್ಲಿ ಓನ್ಲಿ ದ ಸೀರಿಯಸ್ ಆಸ್ಪಿರೆನ್ಸ್, ವೆರಿ ವೆರಿ ಸೀರಿಯಸ್ ಆಸ್ಪಿರೆನ್ಸ್ ಬರ್ತಾರೆ ಅಂತ ನಂಬಿದ್ದೀನಿ. ಯಾಕಂದರೆ ಸ್ವಲ್ಪ ಕಷ್ಟಪಡಬೇಕಾಗುತ್ತೆ, ಬಿಕಾಸ್ ಅಕಾಡೆಮಿ ಕಡೆಯಿಂದ ತುಂಬಾ ಕಮಿಟ್ಮೆಂಟ್ ಇದೆ. ಈ ಥರ ಒಂದು ಮಟೀರಿಯಲ್ನ ರೆಡಿ ಮಾಡಿದ್ದಾರೆ, ಕಂಪ್ಲೀಟ್ ಸಿಲೆಬಸ್ಗೆ ಒಂದು ಮಟೀರಿಯಲ್ನ ರೆಡಿ ಮಾಡಿದ್ದಾರೆ ಅಂದರೆ ದಟ್ ಶೋಸ್ ದರ್ ಕಮಿಟ್ಮೆಂಟ್. ಅಟ್ ದ ಸೇಮ್ ಟೈಮ್ ಆಸ್ಪಿರೆನ್ಸ್ ನೀವೇನಿದ್ದೀರೋ ನಿಮಗೆ ಡೈಲಿ ಒಂದು ಅಸೈನ್ಮೆಂಟ್ ಟೈಪ್ ಇರುತ್ತೆ. ಲೈಕ್ ಏನು ಮೆಟೀರಿಯಲ್ ಅವ್ರು ಕೊಟ್ಟಿದ್ದಾರೋ ಅದನ್ನೇ ನೀವು ಓದ್ತೀರಾ, 25 to 30 ಪೇಜಸ್ ಓದ್ತೀರಾ. ಆ ಓದಿರೋದನ್ನೇ ನೀವು ನೆಕ್ಸ್ಟ್ ಪ್ರಾಬಬ್ಲಿ ಅವತ್ತಿನ ದಿನಾನೇ ನಿಮಗೆ ಅರ್ಥ ಆಗೋ ರೀತಿಲಿ ಒಂದು ಸಿನಾಪ್ಸಿಸ್ ಥರ ಬರ್ಕೊತೀರಾ. ನೆಕ್ಸ್ಟ್ ದಿನ ಬಂದು ಟೆಸ್ಟ್ನ ಬರೀತೀರಾ. ತುಂಬ ಸಿಂಪಲ್ ಆಗಿ ಹೇಳಬೇಕು ಅಂದರೆ, ಈಗ ಸ್ಕೂಲಲ್ಲಿದ್ದಾಗೆಲ್ಲ ನಾವೆಲ್ಲ ಯೂನಿಟ್ ಟೆಸ್ಟ್ ಬರಿತಾ ಇದ್ವಿ. ಯಾವ ರೀತಿ ಯೂನಿಟ್ ಟೆಸ್ಟ್ ಬರಿತಾ ಇದ್ವಿ, ಒಂದು ಚಾಪ್ಟರ್ ಓದ್ತಾ ಇದ್ವಿ, ಆ ಚಾಪ್ಟರ್ ಮೇಲೆ ಒಂದು ಟೆಸ್ಟ್ನ ಬರಿತಾ ಇದ್ವಿ. ಆಮೇಲೆ ಎಲ್ಲ ಕಂಬೈನ್ ಮಾಡ್ಕೊಂಡು ಪೀರಿಯಾಡಿಕ್ ಟೆಸ್ಟ್ ಅಂತ ಏನು ಬರೀತಿದ್ರು, ದಟ್ ವಿಲ್ ಬಿ ದ ಕಾಂಪ್ರಹೆನ್ಸಿವ್ ಟೆಸ್ಟ್ ಇಯರ್. ಸೊ ಈ ರೀತಿ ಮಾಡೋದ್ರಿಂದ ಅಡ್ವಾಂಟೇಜ್ ನಮಗೇನಾಗಿತ್ತು ವೆನ್ ಐ ವಾಸ್ ಎನ್ ಆಸ್ಪಿರೆಂಟ್ ಲೈಕ್ ಯು ಆಲ್ ಅಂತಂದರೆ, ಈಗ ನಾವು ಯೂಶಲಿ ಏನು ಮಾಡ್ತೀವಿ, ಫುಲ್ ಸೆಕ್ಷನ್ ಓದಕ್ಕೆ ಹೋದಾಗ ಎಕ್ಸಾಸ್ಟ್ ಆಗ್ಬಿಡ್ತೀವಿ. ಫಾರ್ ಎಕ್ಸಾಂಪಲ್ ಹಿಸ್ಟ್ರಿನೇ ತೊಗೊಂಡಾಗ ಫಸ್ಟ್ ಯೂನಿಟ್ ಓದಿ ಮುಗಿಸೋಷ್ಟರಲ್ಲೇ ಕಂಪ್ಲೀಟ್ ಎಕ್ಸಾಷನ್ ಆಗಿ, ಹಂಗೆ ನೋಡೋಕೋದ್ರೆ ಇನ್ನೂ 4 ಯೂನಿಟ್ 5 ಯೂನಿಟ್ ಕವರ್ ಮಾಡಬೇಕಾಗಿರುತ್ತೆ. ಬಟ್ ಫಸ್ಟ್ ಯೂನಿಟ್ ಮುಗಿಸೋಷ್ಟರಲ್ಲೇ ನಮ್ಗೆ ಎಕ್ಸಾಸ್ಟ್ ಆಗ್ಬಿಟ್ಟಿರ್ತೀವಿ. ಫಸ್ಟ್ ಯೂನಿಟೇ ಇಡೀ ಹಿಸ್ಟ್ರಿ ಸಿಲೆಬಸ್ ಥರನೇ ಇದೆ. ಸೊ ಎಂಟೈರ್ 6 ಯೂನಿಟ್ಸ್ ಕವರ್ ಮಾಡೋಷ್ಟರಲ್ಲಿ ಎನರ್ಜಿ ಡಿಪ್ ಆಗಿಬಿಟ್ಟಿರುತ್ತೆ. ದೆರ್ ಆರ್ ಚಾನ್ಸಸ್ ವಿ ವಿಲ್ ಸ್ಕಿಪ್ ಔಟ್ ಸಮ್ 4, 5, 6 ಟಾಪಿಕ್ಸೇ, ಪರವಾಗಿಲ್ಲ ಬಿಡಿ ಇಷ್ಟು ಓದಿದ್ದೀನಿ ಮಿಕ್ಕಿದ್ರಲ್ಲಿ ಬಂದ್ಬಿಡುತ್ತೆ ಅನ್ನೋ ಥರ ನಾವು ಒಂದು ಸ್ವಲ್ಪ ನೆಗ್ಲಿಜೆನ್ಸಿ ಮಾಡುವಂಥ ಚಾನ್ಸಸ್ ಆಗಿದೆ, ನನ್ನ ಜೊತೆಲೂ ಆಗಿದೆ. ಬಟ್ ಪ್ರತಿ ಸಲ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ನೋಡ್ತಾ ಇದ್ದಾಗ ಕಾಂಪಿಟೇಷನ್ ಇನ್ಕ್ರೀಸ್ ಆಗ್ತಾನೆ ಇರೋದ್ರಿಂದ ವಿ ಕೆನಾಟ್ ಅಫೋರ್ಡ್ ಟು ಸ್ಕಿಪ್ ಎನಿ ಟಾಪಿಕ್ ಆರ್ ಎನಿ ಕಂಟೆಂಟ್. ಸೊ ಈ ರೀತಿ ಯೂನಿಟ್ ವೈಸ್ ನಾವು ಟೆಸ್ಟ್ನ ಬರ್ಕೊಂಡೋದಾಗ ಏನಾಗುತ್ತೆ, ಓದಬೇಕಾಗಿರೋದು ಕಮ್ಮಿ, ಯು ವಿಲ್ ಗೆಟ್ ಲಾಟ್ ಆಫ್ ಟೈಮ್ ಫಾರ್ ರಿವಿಷನ್ ಆ್ಯಂಡ್ ಯು ವಿಲ್ ರೈಟ್ ಟೆಸ್ಟ್. ನೀವು ಎಷ್ಟು ಓದಿದ್ರೂ ಅಷ್ಟನ್ನು ಮಾತ್ರ ಟೆಸ್ಟ್ ಬರೆಯೋದ್ರಿಂದ ಎಫಿಷಿಯನ್ಸಿ ಚೆನ್ನಾಗಾಗುತ್ತೆ ಮತ್ತು ಪರ್ಫೆಕ್ಷನ್ ಚೆನ್ನಾಗಾಗುತ್ತೆ ಅಂತ ನಾನು ಹೇಳ್ತೀನಿ. ಸೊ ಈ ರೀತಿ ಮಾಡ್ಕೊಂಡು ಬಂದಾಗ ದಿಸ್ ವಿಲ್ ಹೆಲ್ಪ್ ನಾಟ್ ಜಸ್ಟ್ ದ ಫ್ರೆಷರ್ಸ್, ಅಂದರೆ ಯಾರು ಫಸ್ಟ್ ಟೈಮ್ ನಾನು ಮೇನ್ಸ್ ಅಟೆಂಪ್ಟ್ ಮಾಡ್ತಾ ಇದ್ದೀನಿ, ನನಗೆ ಯೂನಿಟ್ ವೈಸ್ ಓದ್ಕೊಂಡು ಹೋದರೆ ಬೆನಿಫಿಷಿಯಲ್ ಅನ್ಸುತ್ತೆ ಅನ್ನೋದು ಅಲ್ಲದೆ, ಈವನ್ ಇಟ್ ವಿಲ್ ಹೆಲ್ಪ್ ದ ವೆಟರನ್ಸ್. ಇವಾಗ ವೆಟರನ್ಸ್ಗೆ ಏನಿರುತ್ತೆ, ಇಷ್ಟು ವರ್ಷ ಗ್ಯಾಪ್ ಬಂದುಬಿಟ್ಟಿದೆ ಅಥವಾ ಇಷ್ಟು ದಿನ ಗ್ಯಾಪ್ ಬಂದುಬಿಟ್ಟಿದೆ, ನಂಗೆ ತಿರ್ಗಾ ಎಲ್ಲ ಓದಬೇಕು ಅಂದರೆ ಬಲ್ಕಿನೆಸ್ ಅನಿಸುತ್ತೆ, ಸೊ ತುಂಬ ಕಷ್ಟ ಆಗುತ್ತೆ ಅನ್ನೋರ್ಗು ಇಬ್ರಿಗೂ ಅದು ಹೆಲ್ಪ್ ಆಗುತ್ತೆ. ಸೊ ದಿಸ್ ಈಸ್ ಒನ್ ಗುಡ್ ಥಿಂಗ್ ಅಬೌಟ್ ದಿಸ್ ಟೆಸ್ಟ್ ಸೀರೀಸ್.
ಆಮೇಲೆ ಇನ್ನ ಒಂದು ಇಂಟ್ರೆಸ್ಟಿಂಗ್ ನನಗೇನು ಅನ್ನಿಸ್ತು ಅಂತಂದ್ರೆ, ಈಗ ಅವರು ಯಾವ ರೀತಿ ಈ ಟೆಸ್ಟ್ ಸೀರೀಸ್ನ ಪ್ಲಾನ್ ಮಾಡಿದ್ದಾರೆ ಅಂತಂದ್ರೆ, ದರ್ ಇಸ್ ಅ ಕಮಿಟ್ಮೆಂಟ್ ಹಿಯರ್. ಏನು ಆ ಕಮಿಟ್ಮೆಂಟ್ ಅಂತಂದ್ರೆ, ಈಗ ನೀವೇನೋ ಪ್ರಿಸ್ಕ್ರೈಬ್ ಫೀಸ್ ಕಟ್ತೀರಾ, ಈ ಪರ್ಟಿಕ್ಯುಲರ್ ಟೆಸ್ಟ್ ಸೀರೀಸ್ ಏನು ಫೀಸ್ನ ಪ್ರಿಸ್ಕ್ರೈಬ್ ಮಾಡಿರೋ ಅದನ್ನ ಕಟ್ತೀರಾ ಅಂತ ಅನ್ಕೊಳ್ಳಿ. ಸಪೋಸ್ ಇಫ್ ಯು ಡೋಂಟ್ ಕ್ಲಿಯರ್ ಯುವರ್ ಮೇನ್ಸ್ ಅಥವಾ ಇಫ್ ಯು ಡೋಂಟ್ ಕ್ವಾಲಿಫೈ ಫಾರ್ ಇಂಟರ್ವ್ಯೂ, ನೀವೇನು ದುಡ್ಡು ಕೊಟ್ಟಿದ್ದೀರೋ ಅದರದ್ದು ಡಬಲ್ ಅಷ್ಟು ನಿಮಗೆ ರಿಫಂಡ್ ಮಾಡ್ತಾರೆ ಅಂತ ಅವರು ಒಂದು ಓಪನ್ ಚಾಲೆಂಜ್ ಆಗಿ ತಗೊಂಡು ಒಂದು ಕಮಿಟ್ಮೆಂಟ್ನ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಸೊ ದಿಸ್ ಶೋಸ್ ನಥಿಂಗ್ ಬಟ್ ಸೀರಿಯಸ್ನೆಸ್ ಆ್ಯಂಡ್ ಒಂದು ಚಾನಲೈಸ್ಡ್ ರೀತಿಲಿ ಒಬ್ಬ ಆಸ್ಪಿರೆಂಟ್ನ ಅವರು ಕರ್ಕೊಂಡು ಹೋಗಬೇಕು ಅಂತ ಇರೋ ಅವರ ಒಂದು ಕಮಿಟ್ಮೆಂಟ್ನ ಎತ್ತಿ ಹಿಡಿದು ತೋರಿಸುತ್ತೆ. ಸೊ ಐ ಥಿಂಕ್ ದಿಸ್ ಇಸ್ ವೆರಿ ಬೆನಿಫಿಷಿಯಲ್. ಇಟ್ ಹ್ಯಾಸ್ ಹೆಲ್ಪ್ಡ್ ಮೀ, ಮೈ ಫ್ರೆಂಡ್ಸ್ ಹೂ ಆರ್ ಆಲ್ರೆಡಿ ಆಫೀಸರ್ಸ್ ಲೈಕ್ ಮೀ. ಖಂಡಿತ ಹೆಲ್ಪ್ ಆಗಿದೆ. ಆಮೇಲೆ ಕಮಿಟ್ಮೆಂಟ್ ಇಬ್ಬರ ಕಡೆನೂ ಇರುತ್ತೆ. ಇವಾಗ ಅವ್ರಿಗೇನಿರುತ್ತೆ, ನಾವು ಆಸ್ಪಿರೆಂಟ್ಸಿಗೆ ಹೆಲ್ಪ್ ಮಾಡಬೇಕು ಅನ್ನೋದಿರುತ್ತೆ. ನಿಮ್ಗೇನಿರುತ್ತೆ ಕಮಿಟ್ಮೆಂಟ್ ಇಲ್ಲ, ಅವ್ರು ಅಷ್ಟು ಕಮಿಟೆಡ್ ಆಗಿ ಮಾಡ್ತಿದ್ದಾರೆ, ನಾವು ಮಾಡಬೇಕು ಅನ್ನೋದು ನಿಮಗೂ ಇರುತ್ತೆ. ಸೊ ದಟ್ ಶೋಸ್ ದ ಕಮಿಟ್ಮೆಂಟ್, ದಟ್ ಶೋಸ್ ದ ಡೆಡಿಕೇಶನ್ ಆ್ಯಂಡ್ ದಟ್ ಶೋಸ್ ದ ಕನ್ಸಿಸ್ಟೆನ್ಸಿ. ಆ್ಯಂಡ್ ನಿಮಗೆ ಗೊತ್ತು, ಲೈಕ್ ಈ ಎಕ್ಸಾಮ್, ಮೇನ್ಸ್ ಎಕ್ಸಾಮ್, ಎಸ್ಪೆಷಲಿ ಮೇನ್ಸ್ ಎಕ್ಸಾಮಲ್ಲಿ ನಾವೆಷ್ಟು ಓದ್ತೀವಿ ಅಂತ ಹೇಳೋದಕ್ಕಿಂತ ಎಷ್ಟು ಬರಿತೀವಿ ಅನ್ನೋದು ತುಂಬ ಮ್ಯಾಟರ್ ಆಗುತ್ತೆ. ಬಿಕಾಸ್ ನಾವು ಬರೆದಷ್ಟು ನಮ್ಮದು ರೈಟಿಂಗ್ ಚೆನ್ನಾಗಿ ಅನಿಸುತ್ತೆ, ಸ್ಟ್ರಕ್ಚರಿಂಗ್ ಚೆನ್ನಾಗಿ ಬರುತ್ತೆ, ಕಂಟೆಂಟ್ ಡೆವಲಪ್ ಆಗುತ್ತೆ. ಸೊ ಇಲ್ಲಿ ಕಂಟೆಂಟ್ನ ಹುಡ್ಕೊಂಡು ಆ ಬುಕ್ಕು ಈ ಬುಕ್ಕು ಆ ಟೆಕ್ಸ್ಟ್ ಬುಕ್ ರೆಫರ್ ಮಾಡಬೇಕು, ಅಲ್ಲೇನೋ ಒಂದು ಮೆಟೀರಿಯಲ್ ಸಿಗ್ತಾ ಇದೆ, ಈ ಚಾಪ್ಟರ್ಗೆ ಅಲ್ಲಿಂದ ಓದೋಣ, ನೆಕ್ಸ್ಟ್ ಚಾಪ್ಟರ್ಗೆ ಇನ್ನೊಂದು ಕಡೆ ಓದೋಣ ಅನ್ನೋಕ್ಕಿಂತ ಎಲ್ಲ ನಿಮ್ಗೊಂದು ಸೆಟ್ ಆಫ್ ಮೆಟೀರಿಯಲ್ಸ್ ಸಿಗುತ್ತೆ. ಆ ಮೆಟೀರಿಯಲ್ಸ್ನೇ ಓದ್ತೀರಾ, ಅದ್ರ ಮೇಲೆ ನೀವು ಟೆಸ್ಟ್ ಕೂಡ ಬರೀತೀರಾ, ಅದ್ರ ಮೇಲೆ ಅಸೈನ್ಮೆಂಟ್ಸು ಬರೆಯೋದ್ರಿಂದ ದೆರ್ ಇಸ್ ಅ ಲಾಟ್ ಆಫ್ ಸ್ಕೋಪ್ ಫಾರ್ ಪರ್ಫೆಕ್ಷನ್. ನೀವು ಎಷ್ಟು ಪರ್ಫೆಕ್ಟ್ ಆಗ್ತಿರೋ ಅಷ್ಟು ಒಳ್ಳೆಯದು. ಸೊ ಐ ಥಿಂಕ್ ಯು ಶುಡ್ ಎನ್ಕ್ವೈರ್ ಫರ್ದರ್ ಅಬೌಟ್ ದಿಸ್ ಟೆಸ್ಟ್ ಸೀರೀಸ್. ನನಗಂತೂ ನಾವು ಆಸ್ಪಿರೆಂಟ್ಸ್ ಇದ್ದಾಗ, ನಾವು ಸ್ಟೂಡೆಂಟ್ಸ್ ಆಗಿ ಈ ಥರ ಒಂದು ಪ್ರೋಗ್ರಾಮ್ನ ನಾವು ಇನ್ವಾಲ್ವ್ ಮಾಡಿಕೊಂಡು ನಾವು ಅಸೋಸಿಯೇಟ್ ಮಾಡ್ಕೊಂಡಾಗ ನಮಗೆ ತುಂಬ ಬೆನಿಫಿಟ್ ಆಗಿತ್ತು. ಐ ಆಮ್ ಶ್ಯೂರ್ ಇಟ್ ವಿಲ್ ಡೆಫಿನೆಟ್ಲಿ ಬೆನಿಫಿಟ್ ಈಚ್ ಒನ್ ಆಫ್ ಯು. ಆ್ಯಂಡ್ ಯಾರು ಸೀರಿಯಸ್ ಆಗಿರ್ತಾರೋ, ಯಾರು ಡೆಡಿಕೇಟೆಡ್ ಆಗಿರ್ತಾರೋ, ಯಾರು ಕನ್ಸಿಸ್ಟೆಂಟ್ ಆಗಿರ್ತಾರೋ ಅವರು ಮಾತ್ರ ಇದರಲ್ಲಿ ಎಕ್ಸೆಲ್ ಆಗ್ಬೋದು ಅನ್ನೋ ಒಂದು ನಂಬಿಕೆ ನನಗಿದೆ. ಸೊ ಜಸ್ಟ್ ಫಾರ್ ಫರ್ದರ್ ಡೀಟೇಲ್ಸ್ ಯು ಕ್ಯಾನ್ ಕಾಂಟ್ಯಾಕ್ಟ್ ದಿ ಅಕಾಡೆಮಿ. ಆಲ್ ದಿ ಬೆಸ್ಟ್ ಟು ಯು ಆಲ್. ಥ್ಯಾಂಕ್ ಯು.